ನಮಸ್ತೆ. ಸಿ ಲೈಫ್ ಗ್ಲೋಬಲ್ ಹೆಲ್ತ್ ಕೇರ್ ಸಂಸ್ಥೆಗೆ ಸ್ವಾಗತ ಸುಸ್ವಾಗತ. ಹಿಮಾಲಯದ ಒಂದು ಆರೋಗ್ಯ ವಿಧಾನವನ್ನು ಪಡೆದುಕೊಳ್ಳುವ ವಿಧಾನವಾಗಿದೆ. ಇವತ್ತಿನ ಟಾಪಿಕ್ ಬಂದು ವೀಟ್ ಗ್ರಾಸ್ ಜ್ಯೂಸ್. ಈ ವೀಟ್ ಗ್ರಾಸ್ ಜ್ಯೂಸ್ ಅನ್ನೋದು ತುಂಬ ಯೂಸ್ಫುಲ್ಲು. ಈ ಒಂದು ವೀಟ್ ಗ್ರಾಸ್ ಅನ್ನೋದು ಆ ಒಂದು ಲೀಫ್ಗಳಿಂದ ಮಾಡಿರುವಂಥ ಒಂದು ಜ್ಯೂಸು. ಈ ವೀಟ್ ಗ್ರಾಸಿಂದ ಮುಖ್ಯವಾಗಿ ನಮ್ಗೆ ಏನು ಯೂಸು ಅಂದರೆ ಇಮ್ಯುನಿಟಿ ಸಿಸ್ಟಮ್ ತುಂಬ ಚೆನ್ನಾಗಿರುತ್ತೆ, ಮತ್ತು ಬಾಡಿ ಡಿಟಾಕ್ಸ್ ಆಗುತ್ತೆ. ಬಾಡಿಲಿರುವ ವೇಸ್ಟೇಜ್ ಎಲ್ಲ ದೇಹದಿಂದ ಆಚೆ ಹೋಗುತ್ತೆ. ಮತ್ತು ಈ ಒಂದು ಜ್ಯೂಸನ್ನು ಡೈಲಿ 15 ml ಮತ್ತು ರಾತ್ರಿ 15 ml ಕುಡಿದ್ರೆ ನಿಮಗೆ ಕಾಯಿಲೆಗಳೇ ಬರಲ್ಲ ಅಂತ ಹೇಳ್ತಾರೆ. ಎಷ್ಟೋ ಡಾಕ್ಟರ್ಸ್ಗಳು ರಿಸರ್ಚ್ ಮಾಡಿ ಇದನ್ನು ಸಜೆಸ್ಟ್ ಮಾಡಿದ್ದಾರೆ. ಸೊ ಹಾಗೆಯೇ ಇದರಿಂದ ಉಪಯೋಗಗಳು ಏನು ಅಂತ ನೋಡೋಣ ಬನ್ನಿ. ಸೊ ಇದು ಒಂದು ಸೂಪರ್ ಫುಡ್ ಆಗುತ್ತೆ. ಇದು ಒಂದು ವೆಯ್ಟ್ ಲಾಸ್ ಮಾಡೋರಿಗಂತೂ ಇದು ತುಂಬ ವಂಡರ್ಫುಲ್ ಫುಡ್ ಆಗಿ ಕೆಲಸ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಎ, ಸಿ, ಇ, ಕೆ, ಬಿ ಈ ರೀತಿ ವಿಟಮಿನ್ಸ್ಗಳು ತುಂಬ ಯಥೇಚ್ಛವಾಗಿ ಸಿಗುತ್ತೆ. ಹಾಗೆ ಐರನ್ ಮತ್ತು ಮೆಗ್ನೀಷಿಯಮ್ ಅಂಶ ಇರುತ್ತೆ. ನಮ್ಮ ಬಾಡಿಲಿರುವಂಥ ಅಸಿಡಿಟಿ ಅಂಶವನ್ನು ಕಡಿಮೆ ಮಾಡಿ ಬಾಡಿಲಿ ಆಲ್ಕಲೈನ್ ಅಂಶವನ್ನು ಜಾಸ್ತಿ ಮಾಡುತ್ತೆ. ಸೊ ಈ ಒಂದು ಜ್ಯೂಸ್ ಇದೆಯಲ್ಲ, ಇದು ಆಂಟಿ ಆಕ್ಸಿಡೆಂಟ್ ಅನ್ನೋ ಒಂದು ಗುಣವನ್ನು ಹೊಂದಿದೆ. ಅಂದರೆ ನಮ್ಮ ದೇಹದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅಂಶವನ್ನು ದೇಹದಿಂದ ಆಚೆ ತೆಗೆದಾಗ್ತದೆ. ಇದನ್ನು ಡೈಲಿ ಯೂಸ್ ಮಾಡಿದೆ ಆದರೆ ನಮಗೆ ಆಲ್ಮೋಸ್ಟು ಕಾಯಿಲೆಗಳು ಕಡಿಮೆ ಆಗುತ್ತಂತ ನಮ್ಮ ಸೈಂಟಿಸ್ಟ್ಗಳು ಹೇಳಿದ್ದಾರೆ. ಸೊ ಇದು ಒಂದು ನ್ಯಾಚುರಲ್ ಡಿಟಾಕ್ಸಿಫೈಯರ್ ಅಂತ ಹೇಳ್ತಿರ್ಬೋದು. ಅಂದರೆ ನ್ಯಾಚುರಲಾಗಿ ನಮ್ಮ ಬಾಡಿಯಲ್ಲಿ ಲಿವರ್ನ ಮತ್ತು ಗಾಲ್ ಬ್ಲಾಡರ್ ಸ್ಟೋನ್ ಆಗಲಿ ಮತ್ತು ಬ್ಲಡ್ಡಲ್ಲಿ ಏನಾರು ಅಲರ್ಜಿ ನಿಮ್ಮ ಒಂದು ಟಾಕ್ಸಿನ್ ಸ್ಟೋರ್ ಆಗೋಕ್ಕೆ ಅವಕಾಶ ಕೊಡಲ್ಲ, ಮತ್ತು ಅನಿಮಿಯ ಕಾಯಿಲೆಗಳನ್ನ ತಡೆಗಟ್ಟುತ್ತೆ. ಮತ್ತು ಈ ಒಂದು ಜ್ಯೂಸನ್ನು ಕುಡಿಯೋದ್ರಿಂದ ಹಾರ್ಟ್ ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಹೀಗೆ ಈ ಒಂದು ಜ್ಯೂಸನ್ನು ತಗೊಳ್ಳೋದ್ರಿಂದ ಬಿ ಪಿ ಮತ್ತು ಕೊಲೆಸ್ಟ್ರಾಲ್ ಲೆವೆಲ್ ನಾರ್ಮಲ್ ಆಗುತ್ತೆ, ಮತ್ತು ಬಿ ಪಿ ಕಂಪ್ಲೀಟಾಗಿ ನೀವು ನಾರ್ಮಲಾಗಿ ತರ್ಬೋದು. ಹಾಗೆ ಈ ಒಂದು ಜ್ಯೂಸು ಶುಗರ್ ಕೂಡ ಕೆಲಸ ಮಾಡುತ್ತೆ. ಹಾಗೆ ಇನ್ಸುಲಿನ್ ಫಂಕ್ಷನ್ನ ಏನು ಮಾಡುತ್ತೆ, ಪ್ರಮೋಟ್ ಮಾಡುತ್ತೆ. ಈ ಒಂದು ಜ್ಯೂಸನ್ನು ತಗೊಳ್ಳೋದ್ರಿಂದ ಎನರ್ಜಿ ಲೆವೆಲ್ ಡೆವಲಪ್ಮೆಂಟ್ ಆಗುತ್ತೆ, ಇಮ್ಯುನಿಟಿ ಸಿಸ್ಟಮ್ ಕೂಡ ಡೆವಲಪ್ಮೆಂಟ್ ಆಗುತ್ತೆ. ಈ ಒಂದು ಜ್ಯೂಸನ್ನು ತೆಗೆದುಕೊಳ್ಳೋದ್ರಿಂದ ಡೈಜೆಷನ್ ಸಿಸ್ಟಮ್ ಕೂಡ ಡೆವಲಪ್ಮೆಂಟ್ ಆಗುತ್ತೆ. ಇದು ಒಂದು ಮೇಂಟೆನೆನ್ಸ್ ಜ್ಯೂಸ್ ಅಂತ ಹೇಳ್ಬೋದು. ಈ ಜ್ಯೂಸ್ ತಗೊಳ್ಳೋದ್ರಿಂದ ಕಾನ್ಸ್ಟಿಪೇಷನ್ ಅಂದರೆ ಏನಾರು ಮಲಬದ್ಧತೆ ಸಮಸ್ಯೆ ಇದ್ದರೂ ಕೂಡ ಕ್ಲಿಯರ್ ಆಗುತ್ತೆ. ಸೊ ಈ ಒಂದು ಜ್ಯೂಸ್ ತಗೊಳ್ಳೋದ್ರಿಂದ ಸ್ಕಿನ್ ಕೂಡ ತುಂಬ ಗ್ಲೋನೆಸ್ ಬರುತ್ತೆ, ಮತ್ತು ಇದರಲ್ಲಿ ಸ್ಕಿನ್ನಲ್ಲಿ ನಿಮ್ಮ ರ್ಯಾಷಸ್ ಏನಾರಿದ್ದರೆ, ಪಿಂಪಲ್ಸ್ ಇದ್ದರೆ ಎಲ್ಲ ಕೂಡ ಕ್ಲಿಯರಾಗಿ ಫೇಸ್ ತುಂಬ ಕ್ಲಿಯರಾಗಿರುತ್ತೆ. ಈ ಒಂದು ಜ್ಯೂಸ್ ತಗೊಳ್ಳೋದ್ರಿಂದ ಬೋನ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಈ ಒಂದು ಜ್ಯೂಸು ತಗೊಳ್ಳೋದ್ರಿಂದ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ಈ ಒಂದು ಜ್ಯೂಸ್ ತಗೊಳ್ಳೋದ್ರಿಂದ ಹೆಂಗಾಗಿರ್ತಾರೆ, ಏಜ್ ಕಾಣಲ್ಲ ಬಾಡಿಲಿ. ಈ ಒಂದು ಜ್ಯೂಸು ತಗೊಳ್ಳೋದ್ರಿಂದ ದೇಹದಲ್ಲಿ ಫೈಬರ್ ಅಂಶ ಜಾಸ್ತಿ ಆಗುತ್ತೆ, ಲಿವರ್ ಫಂಕ್ಷನ್ ಜಾಸ್ತಿಯಾಗಿ ಬಾಡಿ ಆ್ಯಕ್ಟಿವ್ ಆಗಿ ಎನರ್ಜಿಯಾಗಿರುತ್ತೆ. ಈ ಒಂದು ಜ್ಯೂಸು ತೆಗೆದುಕೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ವೆಯ್ಟ್, ಅನ್ವಾಂಟೆಡ್ ಫ್ಯಾಟ್ ಎಲ್ಲ ಕಡಿಮೆ ಆಗಿ ವೆಯ್ಟ್ ಮ್ಯಾನೇಜ್ಮೆಂಟ್ ಆಗುತ್ತೆ, ಕ್ಯಾಲರೀಸ್ ಬರ್ನ್ ಆಗುತ್ತೆ. ಇದು ಒಂದು ವಂಡರ್ಫುಲ್ ಜ್ಯೂಸ್ ಅಂತ ಹೇಳ್ಬೋದು. ಅದೇ ರೀತಿ ಈ ಜ್ಯೂಸು ತಗೊಳ್ಳೋದ್ರಿಂದ ಆ್ಯಪಿಟೈಟ್ ಅಂದರೆ ಯಾವುದರ ಆಯಾಸ ಸಮಸ್ಯೆ, ಸುಸ್ತು ಸಮಸ್ಯೆ ಎಲ್ಲ ಕಡಿಮೆ ಆಗುತ್ತೆ. ಇದು ಒಂದು ವಂಡರ್ಫುಲ್ ಅಂತ ಹೇಳ್ಬೋದು. ಇವತ್ತು ವಿದೇಶಗಳಲ್ಲಿ 70% ಜನ ಈ ಒಂದು ವೀಟ್ ಗ್ರಾಸ್ ಜ್ಯೂಸನ್ನು ಕುಡಿತಾ ಇದ್ದಾರೆ. ಸೊ ಈ ಒಂದು ವೀಟ್ ಗ್ರಾಸ್ ಜ್ಯೂಸನ್ನು ಹಿಮಾಲಯದಿರುವ ಅರ್ಬಲ್ ಕಂಟೆಂಟ್ಗಳನ್ನ ಆ್ಯಡ್ ಮಾಡಿ ಇವತ್ತು ನಮ್ಮ ಸಿ ಲೈಫ್ ಗ್ಲೋಬಲ್ ಹೆಲ್ತ್ ಕೇರ್ ಸಂಸ್ಥೆ, ಹಿಮಾಲಯದ ಒಂದು ಚಿಕಿತ್ಸೆಯನ್ನು ಕೊಡುವಂಥ ಸಂಸ್ಥೆ, ಇವತ್ತು ಇದನ್ನು ಡೆವಲಪ್ಮೆಂಟ್ ಮಾಡ್ತಾಯಿದೆ. ಇದನ್ನು ನೀವು ಯಾವ ರೀತಿ ಯೂಸ್ ಮಾಡಬೇಕಂದ್ರೆ, ಇದನ್ನು ಶೇಕ್ ಮಾಡಿಬಿಟ್ಟು ಇದನ್ನು ಕೂಲ್ ಪ್ಲೇಸು ಅಥವಾ ಡ್ರೈ ಪ್ಲೇಸಲ್ಲಿ ಇಡಬೇಕು. ಓಪನ್ ಮಾಡಿದ್ಮೇಲೆ ರೆಫ್ರಿಜರೇಟ್ರಿನ ಒಳ್ಳೆಯದು. ಇದನ್ನು ಪ್ರೆಗ್ನೆಂಟ್ ಅವ್ರು ತೊಗೋಬಾರ್ದು. ಇದನ್ನು ಮೆಡಿಕೇಷನ್ ತೊಗೊಳ್ಳೋರು ಕೂಡ, ಬೇರೆಯವರು ಕೂಡ ನಿಮ್ಮ ಎಕ್ಸ್ಪರ್ಟ್ನ ಕೇಳಿಬಿಟ್ಟು ತೊಗೋಬೇಕಾಗುತ್ತೆ. ಇದನ್ನು 3 ತಿಂಗಳು ತೊಗೊಂಡಿದ್ದೆ ಆದರೆ ಹೆಲ್ತ್ ಅಂತೂ ತುಂಬ ವಂಡರ್ಫುಲ್ಲಾಗಿ ನೀವು ಇದನ್ನು ತೊಗೋಬೋದು. ನೀವು ಇದನ್ನು ಜ್ಯೂಸನ್ನು ಕುಡಿದ ಮೇಲೆ ನಿಮಗೆ ರಿಸಲ್ಟ್ ಬರಲಿಲ್ಲ ಅಂದರೆ ನಿಮಗೆ ರೀಫಂಡ್ ಸಿಸ್ಟಮ್ ಕೂಡ ಇದೆ. ರೀಫಂಡ್ ಸಿಸ್ಟಮ್ ಕೂಡ ತೊಗೋಬೋದು. ಅಷ್ಟು ಒಂದು ಗ್ಯಾರಂಟಿ ಕೊಡುವಂಥ ಒಂದು ಹೆಲ್ತಿ ಡ್ರಿಂಕ್ ಅಂತ ಹೇಳ್ಬೋದು. ಇದನ್ನು ಖಾಲಿ ಹೊಟ್ಟೆಯಲ್ಲಿ ಮಾರ್ನಿಂಗ್ 15 ml, ಸಂಜೆ 15 ml ತೊಗೊಂಡಿದ್ದೆ ಆದರೆ ನಿಮಗೆ 99% ಕಾಯಿಲೆಗಳು ಬರೋಕ್ಕೆ ಅವಕಾಶ ಕೊಡಲ್ಲ ಅಂತ ಈ ಒಂದು ಆಶ್ವಾಸನೆ ಕೊಡುತ್ತೆ ನಮ್ಮ ಸಿ ಲೈಫ್ ಗ್ಲೋಬಲ್ ಹೆಲ್ತ್ ಕೇರ್. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಒಂದು ಜ್ಯೂಸನ್ನು ತೆಗೆದುಕೊಳ್ಳೋದ್ರಿಂದ ಮುಂದೆ ಬರುವ ಕಾಯಿಲೆಗಳನ್ನು ತಡೆಗಟ್ಟಬಹುದು. ಇದು ಸಿ ಲೈಫ್ ಗ್ಲೋಬಲ್ ಹೆಲ್ತ್ ಕೇರಲ್ಲಿ ಈ ಒಂದು ಜ್ಯೂಸ್ ಅವೈಲೇಬಲ್ ಇದೆ. ಎಲ್ಲರೂ ಕೂಡ ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ಮಾತುಗಳನ್ನ ಮುಗಿಸ್ತೀನಿ.